ಈಗ ಅವ್ರಿಗೆ ಏನು ಸಮಸ್ಯೆ ನನಗೆ ಅರ್ಥ ಆಗ್ತಿಲ್ಲ. ಅವ್ರು ಯಾವುದೋ ಒಂದು ಹೇಳಿದ ತಕ್ಷಣ ನೀವು ನಮ್ಮನ್ನು ಕೇಳ್ತೀರಿ. ಏನು ಸಾಧನಾ ಸಮಾವೇಶ ಅಂದ್ರೆ ಏನ್ರಿ? 2,500 ಕೋಟಿಗೂ ವರ್ಷ ಕೆಲಸಗಳು ಸನ್ಮಾನ್ಯ ಮುಖ್ಯಮಂತ್ರಿ ಉದ್ಘಾಟನೆ ಮಾಡ್ತಾರೆ. ಏನು ತೊಂದರೆ ಏನಿದೆ ಅದಕ್ಕೆ? ವಾಟ್ ಇಸ್ ದ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಏನು? ಪ್ರಾಬ್ಲಮ್ ಏನ್ರಿ ಹೇಳ್ರಿ. ನಾವು 60,000 ಕೋಟಿ ವರ್ಷಕ್ಕೆ ಬಡವರಿಗೆ ಕೊಡೋದಲ್ಲದೆ ಈ ತರ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡಿದ್ರು ಕೂಡ ಇವ್ರಿಗೇನು ಪ್ರಾಬ್ಲಮ್? ಅದು ನಮ್ಮ ಪ್ರಶ್ನೆ. ಈಗ ಸರ್ಕಾರದಲ್ಲಿರುವಂಥ ಭಿನ್ನಾಭಿಪ್ರಾಯಗಳನ್ನ ಮುಚ್ಚಾಕೊಳ್ಳಿಕ್ಕೆ ಸ್ವಪಕ್ಷೀಯರಿಗೆ 50 ಕೋಟಿಯನ್ನು ಕೊಡೋದು, ಬೇರೆ ಪಕ್ಷದವರಿಗೆ 25 ಕೋಟಿಯನ್ನು ಕೊಡೋದು, ಭಿನ್ನಾಭಿಪ್ರಾಯಗಳನ್ನು ಸ್ವಪಕ್ಷೀಯರಿಗೆ ಒಂದು ರೀತಿ, ಬೇರೆ ಪಕ್ಷದವ್ರಿಗೆ ಒಂದು ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಮಠಾಶ್ ಆಗ್ತದೆ ಅಂತ ವಿ ಸೋಮಣ್ಣ ಅವರು. ಆ ರೀತಿ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ, ಯಾಕಂದ್ರೆ ಇವರು ಕೊಪ್ಪಳಲ್ಲಿ ಕೂಡ ಅದೇ ಕೇಳಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮುಖ್ಯಮಂತ್ರಿಯವರು ಸಮಗ್ರವಾಗಿ ಎಲ್ಲರಿಗೂ ಕೊಡ್ತಕ್ಕಂಥ ಅವಕಾಶ ಮಾಡ್ತಾರೆ ಅಂತ ನಾನು ನಂಬಿದ್ದೇನೆ. ಅವ್ರಿಗೂ ಕಂಡುಬಿಟ್ಟಿದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಈಗ ಯಾಕೆ ಈ ತರದ ಭಿನ್ನ ಭೇದ ಅಂತ ಗೊತ್ತಿಲ್ಲ ರೀ. ಈಗ ಭಿನ್ನ ಭೇದ ಬಗ್ಗೆ ಮಾತಾಡ್ತಾ ಹೋದ್ರೆ ಅದು ಸರಿ ಅನ್ಸಲ್ಲ. ಯಾಕಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ಅಷ್ಟೇ ಸೀಮಿತವಾಗಿ ಮಾತನಾಡ್ಬೇಕಾಗತ್ತೆ. ಸೊ ಇದು ನೀವೇನು 25 ಕೋಟಿ ಅವ್ರಿಗೆ ಕೊಟ್ಟಿದ್ರೆ 50 ಕೋಟಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ನೀವೇನು ವಾದ ಹೇಳಿದ್ದೀರಿ, ಇದು ಖಂಡಿತವಾಗಿ ನಾನು ಮಾತನಾಡ್ತೇನೆ ಮುಖ್ಯಮಂತ್ರಿಯವರು. ನನಗಿನ್ನ ಸಂಪೂರ್ಣ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಈಗ ಅವ್ರಿಗೆ ಏನು ಸಮಸ್ಯೆ ನನಗೆ ಅರ್ಥ ಆಗ್ತಿಲ್ಲ. ಅವ್ರು ಯಾವುದೋ ಒಂದು ಹೇಳಿದ ತಕ್ಷಣ ನೀವು ನಮ್ಮನ್ನು ಕೇಳ್ತೀರಿ. ಏನು ಸಾಧನಾ ಸಮಾವೇಶ ಅಂದ್ರೆ ಏನ್ರಿ? 2,500 ಕೋಟಿಗೂ ವರ್ಷ ಕೆಲಸಗಳು ಸನ್ಮಾನ್ಯ ಮುಖ್ಯಮಂತ್ರಿ ಉದ್ಘಾಟನೆ ಮಾಡ್ತಾರೆ. ಏನು ತೊಂದರೆ ಏನಿದೆ ಅದಕ್ಕೆ? ವಾಟ್ ಇಸ್ ದ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಏನು? ಪ್ರಾಬ್ಲಮ್ ಏನ್ರಿ ಹೇಳ್ರಿ. ನಾವು 60,000 ಕೋಟಿ ವರ್ಷಕ್ಕೆ ಬಡವರಿಗೆ ಕೊಡೋದಲ್ಲದೆ ಈ ತರ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡಿದ್ರು ಕೂಡ ಇವ್ರಿಗೇನು ಪ್ರಾಬ್ಲಮ್? ಅದು ನಮ್ಮ ಪ್ರಶ್ನೆ. ಈಗ ಸರ್ಕಾರದಲ್ಲಿರುವಂಥ ಭಿನ್ನಾಭಿಪ್ರಾಯಗಳನ್ನ ಮುಚ್ಚಾಕೊಳ್ಳಿಕ್ಕೆ ಸ್ವಪಕ್ಷೀಯರಿಗೆ 50 ಕೋಟಿಯನ್ನು ಕೊಡೋದು, ಬೇರೆ ಪಕ್ಷದವರಿಗೆ 25 ಕೋಟಿಯನ್ನು ಕೊಡೋದು, ಭಿನ್ನಾಭಿಪ್ರಾಯಗಳನ್ನು ಸ್ವಪಕ್ಷೀಯರಿಗೆ ಒಂದು ರೀತಿ, ಬೇರೆ ಪಕ್ಷದವ್ರಿಗೆ ಒಂದು ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಮಠಾಶ್ ಆಗ್ತದೆ ಅಂತ ವಿ ಸೋಮಣ್ಣ ಅವರು. ಆ ರೀತಿ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ, ಯಾಕಂದ್ರೆ ಇವರು ಕೊಪ್ಪಳಲ್ಲಿ ಕೂಡ ಅದೇ ಕೇಳಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮುಖ್ಯಮಂತ್ರಿಯವರು ಸಮಗ್ರವಾಗಿ ಎಲ್ಲರಿಗೂ ಕೊಡ್ತಕ್ಕಂಥ ಅವಕಾಶ ಮಾಡ್ತಾರೆ ಅಂತ ನಾನು ನಂಬಿದ್ದೇನೆ. ಅವ್ರಿಗೂ ಕಂಡುಬಿಟ್ಟಿದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಈಗ ಯಾಕೆ ಈ ತರದ ಭಿನ್ನ ಭೇದ ಅಂತ ಗೊತ್ತಿಲ್ಲ ರೀ. ಈಗ ಭಿನ್ನ ಭೇದ ಬಗ್ಗೆ ಮಾತಾಡ್ತಾ ಹೋದ್ರೆ ಅದು ಸರಿ ಅನ್ಸಲ್ಲ. ಯಾಕಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ಅಷ್ಟೇ ಸೀಮಿತವಾಗಿ ಮಾತನಾಡ್ಬೇಕಾಗತ್ತೆ. ಸೊ ಇದು ನೀವೇನು 25 ಕೋಟಿ ಅವ್ರಿಗೆ ಕೊಟ್ಟಿದ್ರೆ 50 ಕೋಟಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ನೀವೇನು ವಾದ ಹೇಳಿದ್ದೀರಿ, ಇದು ಖಂಡಿತವಾಗಿ ನಾನು ಮಾತನಾಡ್ತೇನೆ ಮುಖ್ಯಮಂತ್ರಿಯವರು. ನನಗಿನ್ನ ಸಂಪೂರ್ಣ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಈಗ ಅವ್ರಿಗೆ ಏನು ಸಮಸ್ಯೆ ನನಗೆ ಅರ್ಥ ಆಗ್ತಿಲ್ಲ. ಅವ್ರು ಯಾವುದೋ ಒಂದು ಹೇಳಿದ ತಕ್ಷಣ ನೀವು ನಮ್ಮನ್ನು ಕೇಳ್ತೀರಿ. ಏನು ಸಾಧನಾ ಸಮಾವೇಶ ಅಂದ್ರೆ ಏನ್ರಿ? 2,500 ಕೋಟಿಗೂ ವರ್ಷ ಕೆಲಸಗಳು ಸನ್ಮಾನ್ಯ ಮುಖ್ಯಮಂತ್ರಿ ಉದ್ಘಾಟನೆ ಮಾಡ್ತಾರೆ. ಏನು ತೊಂದರೆ ಏನಿದೆ ಅದಕ್ಕೆ? ವಾಟ್ ಇಸ್ ದ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಏನು? ಪ್ರಾಬ್ಲಮ್ ಏನ್ರಿ ಹೇಳ್ರಿ. ನಾವು 60,000 ಕೋಟಿ ವರ್ಷಕ್ಕೆ ಬಡವರಿಗೆ ಕೊಡೋದಲ್ಲದೆ ಈ ತರ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡಿದ್ರು ಕೂಡ ಇವ್ರಿಗೇನು ಪ್ರಾಬ್ಲಮ್? ಅದು ನಮ್ಮ ಪ್ರಶ್ನೆ. ಈಗ ಸರ್ಕಾರದಲ್ಲಿರುವಂಥ ಭಿನ್ನಾಭಿಪ್ರಾಯಗಳನ್ನ ಮುಚ್ಚಾಕೊಳ್ಳಿಕ್ಕೆ ಸ್ವಪಕ್ಷೀಯರಿಗೆ 50 ಕೋಟಿಯನ್ನು ಕೊಡೋದು, ಬೇರೆ ಪಕ್ಷದವರಿಗೆ 25 ಕೋಟಿಯನ್ನು ಕೊಡೋದು, ಭಿನ್ನಾಭಿಪ್ರಾಯಗಳನ್ನು ಸ್ವಪಕ್ಷೀಯರಿಗೆ ಒಂದು ರೀತಿ, ಬೇರೆ ಪಕ್ಷದವ್ರಿಗೆ ಒಂದು ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಮಠಾಶ್ ಆಗ್ತದೆ ಅಂತ ವಿ ಸೋಮಣ್ಣ ಅವರು. ಆ ರೀತಿ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ, ಯಾಕಂದ್ರೆ ಇವರು ಕೊಪ್ಪಳಲ್ಲಿ ಕೂಡ ಅದೇ ಕೇಳಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮುಖ್ಯಮಂತ್ರಿಯವರು ಸಮಗ್ರವಾಗಿ ಎಲ್ಲರಿಗೂ ಕೊಡ್ತಕ್ಕಂಥ ಅವಕಾಶ ಮಾಡ್ತಾರೆ ಅಂತ ನಾನು ನಂಬಿದ್ದೇನೆ. ಅವ್ರಿಗೂ ಕಂಡುಬಿಟ್ಟಿದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಈಗ ಯಾಕೆ ಈ ತರದ ಭಿನ್ನ ಭೇದ ಅಂತ ಗೊತ್ತಿಲ್ಲ ರೀ. ಈಗ ಭಿನ್ನ ಭೇದ ಬಗ್ಗೆ ಮಾತಾಡ್ತಾ ಹೋದ್ರೆ ಅದು ಸರಿ ಅನ್ಸಲ್ಲ. ಯಾಕಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ಅಷ್ಟೇ ಸೀಮಿತವಾಗಿ ಮಾತನಾಡ್ಬೇಕಾಗತ್ತೆ. ಸೊ ಇದು ನೀವೇನು 25 ಕೋಟಿ ಅವ್ರಿಗೆ ಕೊಟ್ಟಿದ್ರೆ 50 ಕೋಟಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ನೀವೇನು ವಾದ ಹೇಳಿದ್ದೀರಿ, ಇದು ಖಂಡಿತವಾಗಿ ನಾನು ಮಾತನಾಡ್ತೇನೆ ಮುಖ್ಯಮಂತ್ರಿಯವರು. ನನಗಿನ್ನ ಸಂಪೂರ್ಣ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಈಗ ಅವ್ರಿಗೆ ಏನು ಸಮಸ್ಯೆ ನನಗೆ ಅರ್ಥ ಆಗ್ತಿಲ್ಲ. ಅವ್ರು ಯಾವುದೋ ಒಂದು ಹೇಳಿದ ತಕ್ಷಣ ನೀವು ನಮ್ಮನ್ನು ಕೇಳ್ತೀರಿ. ಏನು ಸಾಧನಾ ಸಮಾವೇಶ ಅಂದ್ರೆ ಏನ್ರಿ? 2,500 ಕೋಟಿಗೂ ವರ್ಷ ಕೆಲಸಗಳು ಸನ್ಮಾನ್ಯ ಮುಖ್ಯಮಂತ್ರಿ ಉದ್ಘಾಟನೆ ಮಾಡ್ತಾರೆ. ಏನು ತೊಂದರೆ ಏನಿದೆ ಅದಕ್ಕೆ? ವಾಟ್ ಇಸ್ ದ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಏನು? ಪ್ರಾಬ್ಲಮ್ ಏನ್ರಿ ಹೇಳ್ರಿ.
ನಾವು 60,000 ಕೋಟಿ ವರ್ಷಕ್ಕೆ ಬಡವರಿಗೆ ಕೊಡೋದಲ್ಲದೆ ಈ ತರ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡಿದ್ರು ಕೂಡ ಇವ್ರಿಗೇನು ಪ್ರಾಬ್ಲಮ್? ಅದು ನಮ್ಮ ಪ್ರಶ್ನೆ. ಈಗ ಸರ್ಕಾರದಲ್ಲಿರುವಂಥ ಭಿನ್ನಾಭಿಪ್ರಾಯಗಳನ್ನ ಮುಚ್ಚಾಕೊಳ್ಳಿಕ್ಕೆ ಸ್ವಪಕ್ಷೀಯರಿಗೆ 50 ಕೋಟಿಯನ್ನು ಕೊಡೋದು, ಬೇರೆ ಪಕ್ಷದವರಿಗೆ 25 ಕೋಟಿಯನ್ನು ಕೊಡೋದು, ಭಿನ್ನಾಭಿಪ್ರಾಯಗಳನ್ನು ಸ್ವಪಕ್ಷೀಯರಿಗೆ ಒಂದು ರೀತಿ, ಬೇರೆ ಪಕ್ಷದವ್ರಿಗೆ ಒಂದು ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಮಠಾಶ್ ಆಗ್ತದೆ ಅಂತ ವಿ ಸೋಮಣ್ಣ ಅವರು. ಆ ರೀತಿ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ, ಯಾಕಂದ್ರೆ ಇವರು ಕೊಪ್ಪಳಲ್ಲಿ ಕೂಡ ಅದೇ ಕೇಳಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮುಖ್ಯಮಂತ್ರಿಯವರು ಸಮಗ್ರವಾಗಿ ಎಲ್ಲರಿಗೂ ಕೊಡ್ತಕ್ಕಂಥ ಅವಕಾಶ ಮಾಡ್ತಾರೆ ಅಂತ ನಾನು ನಂಬಿದ್ದೇನೆ. ಅವ್ರಿಗೂ ಕಂಡುಬಿಟ್ಟು ಇದ್ರ ಬಗ್ಗೆ ಚರ್ಚೆ ಮಾಡ್ತೇನೆ. ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಈಗ ಯಾಕೆ ಈ ತರದ ಭಿನ್ನ ಭೇದ ಅಂತ ಗೊತ್ತಿಲ್ಲ ರೀ. ಈಗ ಭಿನ್ನ ಭೇದ ಬಗ್ಗೆ ಮಾತಾಡ್ತಾ ಹೋದ್ರೆ ಅದು ಸರಿ ಅನ್ಸಲ್ಲ, ಯಾಕಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ಅಷ್ಟೇ ಸೀಮಿತವಾಗಿ ಮಾತನಾಡಬೇಕಾಗತ್ತೆ. ಸೊ ಇದು ನೀವೇನು 25 ಕೋಟಿ ಅವ್ರಿಗೆ ಕೊಟ್ಟಿದ್ರೆ 50 ಕೋಟಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ನೀವೇನು ವಾದ ಹೇಳಿದ್ದೀರಿ, ಇದು ಖಂಡಿತವಾಗಿ ನಾನು ಮಾತನಾಡ್ತೇನೆ ಮುಖ್ಯಮಂತ್ರಿಯವರು. ನನಗಿನ್ನ ಸಂಪೂರ್ಣ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಈಗ ಅವ್ರಿಗೆ ಏನು ಸಮಸ್ಯೆ ನನಗೆ ಅರ್ಥ ಆಗ್ತಿಲ್ಲ. ಅವ್ರು ಯಾವುದೋ ಒಂದು ಹೇಳಿದ ತಕ್ಷಣ ನೀವು ನಮ್ಮನ್ನು ಕೇಳ್ತೀರಿ. ಏನು ಸಾಧನಾ ಸಮಾವೇಶ ಅಂದ್ರೆ ಏನ್ರಿ? 2,500 ಕೋಟಿಗೂ ವರ್ಷ ಕೆಲಸಗಳು ಸನ್ಮಾನ್ಯ ಮುಖ್ಯಮಂತ್ರಿ ಉದ್ಘಾಟನೆ ಮಾಡ್ತಾರೆ. ಏನು ತೊಂದರೆ ಏನಿದೆ? ವಾಟ್ ಇಸ್ ದ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಏನು? ಪ್ರಾಬ್ಲಮ್ ಏನ್ರಿ ಹೇಳ್ರಿ. ನಾವು 60,000 ಕೋಟಿ ವರ್ಷಕ್ಕೆ ಬಡವರಿಗೆ ಕೊಡೋದಲ್ಲದೆ ಈ ತರ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡಿದ್ರು ಕೂಡ ಇವ್ರಿಗೇನು ಪ್ರಾಬ್ಲಮ್? ಅದು ನಮ್ಮ ಪ್ರಶ್ನೆ. ಈಗ ಸರ್ಕಾರದಲ್ಲಿರುವಂಥ ಭಿನ್ನಾಭಿಪ್ರಾಯಗಳನ್ನ ಮುಚ್ಚಾಕೊಳ್ಳಿಕ್ಕೆ ಸ್ವಪಕ್ಷೀಯರಿಗೆ 50 ಕೋಟಿಯನ್ನು ಕೊಡೋದು, ಬೇರೆ ಪಕ್ಷದವರಿಗೆ 25 ಕೋಟಿಯನ್ನು ಕೊಡೋದು, ಭಿನ್ನಾಭಿಪ್ರಾಯಗಳನ್ನು ಸ್ವಪಕ್ಷೀಯರಿಗೆ ಒಂದು ರೀತಿ, ಬೇರೆ ಪಕ್ಷದವ್ರಿಗೆ ಒಂದು ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಮಠಾಶ್ ಆಗ್ತದೆ ಅಂತ ವಿ ಸೋಮಣ್ಣ ಅವರು. ಆ ರೀತಿ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ, ಯಾಕಂದ್ರೆ ಇವರು ಕೊಪ್ಪಳಲ್ಲಿ ಕೂಡ ಅದೇ ಕೇಳಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮುಖ್ಯಮಂತ್ರಿಯವರು ಸಮಗ್ರವಾಗಿ ಎಲ್ಲರಿಗೂ ಕೊಡ್ತಕ್ಕಂಥ ಅವಕಾಶ ಮಾಡ್ತಾರೆ ಅಂತ ನಾನು ನಂಬಿದ್ದೇನೆ. ಅವ್ರಿಗೂ ಕಂಡುಬಿಟ್ಟು ಇದ್ರ ಬಗ್ಗೆ ಚರ್ಚೆ ಮಾಡ್ತೇನೆ. ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಈಗ ಯಾಕೆ ಈ ತರದ ಭಿನ್ನ ಭೇದ ಅಂತ ಗೊತ್ತಿಲ್ಲ ರೀ. ಈಗ ಭಿನ್ನ ಭೇದ ಬಗ್ಗೆ ಮಾತಾಡ್ತಾ ಹೋದ್ರೆ ಅದು ಸರಿ ಅನ್ಸಲ್ಲ, ಯಾಕಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ಅಷ್ಟೇ ಸೀಮಿತವಾಗಿ ಮಾತನಾಡಬೇಕಾಗತ್ತೆ. ಸೊ ಇದು ನೀವೇನು 25 ಕೋಟಿ ಅವ್ರಿಗೆ ಕೊಟ್ಟಿದ್ರೆ 50 ಕೋಟಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ನೀವೇನು ವಾದ ಹೇಳಿದ್ದೀರಿ, ಇದು ಖಂಡಿತವಾಗಿ ನಾನು ಮಾತನಾಡ್ತೇನೆ ಮುಖ್ಯಮಂತ್ರಿಯವರು. ನನಗಿನ್ನ ಸಂಪೂರ್ಣ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಈಗ ಅವ್ರಿಗೆ ಏನು ಸಮಸ್ಯೆ ನನಗೆ ಅರ್ಥ ಆಗ್ತಿಲ್ಲ. ಅವ್ರು ಯಾವುದೋ ಒಂದು ಹೇಳಿದ ತಕ್ಷಣ ನೀವು ನಮ್ಮನ್ನು ಕೇಳ್ತೀರಿ. ಏನು ಸಾಧನಾ ಸಮಾವೇಶ ಅಂದ್ರೆ ಏನ್ರಿ? 2,500 ಕೋಟಿಗೂ ವರ್ಷ ಕೆಲಸಗಳು ಸನ್ಮಾನ್ಯ ಮುಖ್ಯಮಂತ್ರಿ ಉದ್ಘಾಟನೆ ಮಾಡ್ತಾರೆ. ಏನು ತೊಂದರೆ ಏನಿದೆ? ವಾಟ್ ಇಸ್ ದ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಏನು? ಪ್ರಾಬ್ಲಮ್ ಏನ್ರಿ ಹೇಳ್ರಿ. ನಾವು 60,000 ಕೋಟಿ ವರ್ಷಕ್ಕೆ ಬಡವರಿಗೆ ಕೊಡೋದಲ್ಲದೆ ಈ ತರ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡಿದ್ರು ಕೂಡ ಇವ್ರಿಗೇನು ಪ್ರಾಬ್ಲಮ್? ಅದು ನಮ್ಮ ಪ್ರಶ್ನೆ. ಈಗ ಸರ್ಕಾರದಲ್ಲಿರುವಂಥ ಭಿನ್ನಾಭಿಪ್ರಾಯಗಳನ್ನ ಮುಚ್ಚಾಕೊಳ್ಳಿಕ್ಕೆ ಸ್ವಪಕ್ಷೀಯರಿಗೆ 50 ಕೋಟಿಯನ್ನು ಕೊಡೋದು, ಬೇರೆ ಪಕ್ಷದವರಿಗೆ 25 ಕೋಟಿಯನ್ನು ಕೊಡೋದು, ಭಿನ್ನಾಭಿಪ್ರಾಯಗಳನ್ನು ಸ್ವಪಕ್ಷೀಯರಿಗೆ ಒಂದು ರೀತಿ, ಬೇರೆ ಪಕ್ಷದವ್ರಿಗೆ ಒಂದು ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಮಠಾಶ್ ಆಗ್ತದೆ ಅಂತ ವಿ ಸೋಮಣ್ಣ ಅವರು. ಆ ರೀತಿ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ, ಯಾಕಂದ್ರೆ ಇವರು ಕೊಪ್ಪಳಲ್ಲಿ ಕೂಡ ಅದೇ ಕೇಳಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮುಖ್ಯಮಂತ್ರಿಯವರು ಸಮಗ್ರವಾಗಿ ಎಲ್ಲರಿಗೂ ಕೊಡ್ತಕ್ಕಂಥ ಅವಕಾಶ ಮಾಡ್ತಾರೆ ಅಂತ ನಾನು ನಂಬಿದ್ದೇನೆ. ಅವ್ರಿಗೂ ಕಂಡುಬಿಟ್ಟು ಇದ್ರ ಬಗ್ಗೆ ಚರ್ಚೆ ಮಾಡ್ತೇನೆ. ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಈಗ ಯಾಕೆ ಈ ತರದ ಭಿನ್ನ ಭೇದ ಅಂತ ಗೊತ್ತಿಲ್ಲ ರೀ. ಈಗ ಭಿನ್ನ ಭೇದ ಬಗ್ಗೆ ಮಾತಾಡ್ತಾ ಹೋದ್ರೆ ಅದು ಸರಿ ಅನ್ಸಲ್ಲ, ಯಾಕಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ಅಷ್ಟೇ ಸೀಮಿತವಾಗಿ ಮಾತನಾಡಬೇಕಾಗತ್ತೆ. ಸೊ ಇದು ನೀವೇನು 25 ಕೋಟಿ ಅವ್ರಿಗೆ ಕೊಟ್ಟಿದ್ರೆ 50 ಕೋಟಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ನೀವೇನು ವಾದ ಹೇಳಿದ್ದೀರಿ, ಇದು ಖಂಡಿತವಾಗಿ ನಾನು ಮಾತನಾಡ್ತೇನೆ ಮುಖ್ಯಮಂತ್ರಿಯವರು. ನನಗಿನ್ನ ಸಂಪೂರ್ಣ ಮಾಹಿತಿ ಇಲ್ಲ ಅದ್ರ ಬಗ್ಗೆ.